ಸಹಯೋಗ, ಸಹಬಾಳ್ವೆ, ಸಹಕಾರ, ಪ್ರೀತಿ, ಸ್ನೇಹ, ನಂಬಿಕೆ, ವಿಶ್ವಾಸದ ಸಂಬಂಧ ತೊಟ್ಟು ನಮ್ಮ ನಡತೋ ನಿಜ ಇಲ್ಲಿ ತೂವೊಂದುಲ್ಲ ಜಗತ್ತುಡು ಇಲ್ಲಿಲ್ಲ. ಆದರೆ ರಾಮರಾಜ್ಯ ಆಗಬೇಕಾದ್ರೆ ನಾವೆಲ್ಲರೂ ರಾಮನಾಗಬೇಕು. ಅರ್ಥಾತ್ ರಾಮನ ಆದರ್ಶವನ್ನ ಯಥಾಸಾಧ್ಯ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಬಹಳ ಸುಂದರವಾಗಿ ವ್ಯಕ್ತಿಗಳ ನಡುವಿನ ಸಂಬಂಧ, ಪರಮಾತ್ಮ ಆತ್ಮದ ನಡುವಿನ ಸಂಬಂಧ, ಈ ಭೂಮಿಗೆ ಬಂದು ನಾವು ನಿಭಾಯಿಸಬೇಕಾದ ಒಂದಷ್ಟು ಕರ್ತವ್ಯಗಳ ಕುರಿತಾಗಿ ಬಹಳಷ್ಟು ವಿಚಾರಧಾರೆಯನ್ನ ಹೆಚ್ಚು ಕಡಿಮೆ 35 ನಿಮಿಷದ ಅವಧಿಯಲ್ಲಿ, ಅವರಿಗೆ ನಾನು ಆರಂಭದಲ್ಲಿ ಹೇಳಿದ್ದೇನೆ 35 ನಿಮಿಷ ಅಂತ, ಸರಿ ಸುಮಾರು 35 ನಿಮಿಷದ ಅವಧಿಗೆ ತನ್ನ ಮಾತನ್ನು ಮುಗಿಸಿದ್ದಾರೆ. ಅದು ಕೇವಲ ಮಾತಾಗಿಲ್ಲ, ನಮ್ಗೆಲ್ರಿಗೂ ಒಂದು ರೀತಿಯ ಮೌಲ್ಯಯುತವಾದ ಚಿಂತನೆಯನ್ನ ನಮ್ಮ ಮನಸ್ಸಿನೊಳಗೆ ಮೂಡಿಸಿ ಅವರು ಹೇಳಿಕೊಟ್ಟಂತ ಆ ಪರಮಾತ್ಮನ ದಾರಿಯನ್ನು ಕಾಣುವಂತಹ ಒಳ್ಳೆಯ ಆಲೋಚನೆ ಮನದಲ್ಲಿ ಬಂದು ಹೃದಯದಲ್ಲಿ ಪರಸ್ಪರ ಸಹೋದರತ್ವದ ಬಾಂಧವ್ಯದ ಬೆಸುಗೆಯನ್ನು ಬೆಸೆಯುವಂತ ಒಂದು ಸುಂದರವಾದ ಚಿಂತನೆಯನ್ನು ನಮ್ಗೆಲ್ಲರಿಗೂ ಖಂಡಿತವಾಗಿ ಒದಗಿಸಿಕೊಟ್ಟಿದ್ದೀರಿ ಅಕ್ಕ. ನಿಮಗೆ ಶ್ರೀರಾಮ ಭಜನಾ ಮಂದಿರ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತ ಬಂಧುಗಳ ಪರವಾಗಿ ಸತಶತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಕ್ಷೇತ್ರದಲ್ಲಿ ಅನನ್ಯ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಆಶೀರ್ವಾದ ಸದಾಕಾಲ ತಮ್ಮೊಂದಿಗಿರಲಿ. ತಾವು ಇನ್ನು ಮುಂದಕ್ಕೂ ಕೂಡ ಇದೇ ರೀತಿಯ ಧಾರ್ಮಿಕವಾದ ಚಿಂತನೆಯನ್ನ ಸಮಾಜದಲ್ಲಿ ಪಸರಿಸುವಂತೆ ಮಾಡಲು ತಮಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ ಭಾಗ್ಯವನ್ನು ರಾಮದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾರೆ.